ನಮಸ್ಕಾರಗಳಿರಿ. ಈ ವಿಡಿಯೋದಲ್ಲಿ ಈ ವಾರ ನಮ್ಮ ಮಾರ್ಕೆಟ್ನ ಮೇಲೆ ಪ್ರಭಾವ ಬೀರುವಂತಹ ಇಂಪಾರ್ಟೆಂಟ್ ಇವೆಂಟ್ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಈ ವಾರ ಕೂಡ ಹಲವಾರು ಇವೆಂಟ್ಗಳಿದ್ದಾವೆ. ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಮೇಲೆ ಇಂಪ್ಯಾಕ್ಟ್ ಮಾಡುವಂತವು ನೋಡೋಣ ಯಾವೆಲ್ಲ ಇದ್ದಾವೆ, ಒಂದೊಂದಾಗಿ ತಿಳ್ಕೊಳ್ಳೋಣ. ಆಸ್ ಯೂಶುವಲ್ ಮುಂದುವರಿಯ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಡಿಮಿಡಿಟೇಷನ್ ಅಂತ ಹೇಳ್ಬೋದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಹಾಗೆ ನೀವೇನಾದರೂ ನಮ್ಮ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಅಕೌಂಟ್ ಗಳನ್ನ ಫಾಲೋ ಮಾಡ್ತಿಲ್ಲ ಅಂದ್ರೆ ಎರಡರ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಎರಡನ್ನು ಸಹ ಫಾಲೋ ಮಾಡಬಹುದು. ಅಲ್ಲೂ ಕೂಡ ಒಂದಷ್ಟು ಅಪ್ಡೇಟ್ ಗಳನ್ನ ಕೊಡ್ತಾ ಇರ್ತೀವಿ. ಇನ್ನು ಇವೆಂಟ್ ಗಳಿಗೆ ಹೋಗೋದಕ್ಕೆ ಮುಂಚೆ ಕಳೆದ ವಾರದ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನ ನೋಡ್ಕೊಂಡು ಮುಂದುವರಿಯೋಣ. 5 ಡೇಸ್ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ 5 ಡೇಸ್ ಅಲ್ಲಿ ನೋಡಬಹುದು, ನಿಫ್ಟಿಯಲ್ಲಿ 0.6% ಅಥವಾ 146 ಪಾಯಿಂಟ್ಸ್ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಕಳೆದ ವಾರದ ಸ್ವಲ್ಪ ನೆಗೆಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಎಸ್ಪೆಷಲಿ ಡೊನಾಲ್ಡ್ ಟ್ರಂಪ್ ಅವರು ಬಂದು ಯಾವಾಗ ಸೀಸ್ ಫೈರ್ ಇಸ್ ಓವರ್ ಅಂದ್ರು ಅವತ್ತು ಬಿಗ್ ನೆಗೆಟಿವ್ ರಿಯಾಕ್ಷನ್ ಬಂತು. ಅನಂತರ 2 ದಿನ ಒಂದಷ್ಟು ರಿಕವರ್ ಆಯ್ತು, ಬಟ್ ವೀಕ್ಲಿ ಗೇನ್ ಅನ್ನ ಕಡಿಮೆ ಮಾಡ್ತು ಅಂತಾನೆ ಹೇಳ್ಬೋದು. ಹೆಡ್ಲೈನ್ ಇಂಡೈಸಸ್ ಗಳಲ್ಲಿ ಮೋರ್ ದನ್ 0.5% ಡೌನ್ ಅಲ್ಲಿ ನಿಫ್ಟಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲಿ 5 ಡೇಸ್ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ ಇಲ್ಲೂ ಕೂಡ ನೋಡಬಹುದು 0.74% ಅಥವಾ 576 ಪಾಯಿಂಟ್ಸ್ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಸೇಮ್ ಚಾರ್ಟ್ ಪ್ಯಾಟರ್ನ್ ನಮಗೆ ಇಲ್ಲೂ ಕೂಡ ನೋಡ್ಲಿಕ್ಕೆ ಕಾಣುತ್ತೆ. ಇನ್ನು ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಯಾವ ರೀತಿ ಇದೆ? ಶುಕ್ರವಾರದ ಸೆಷನ್ ಅಲ್ಲಿ ನೋಡಬಹುದು 0.29% ಅಥವಾ 149 ಪಾಯಿಂಟ್ಸ್ ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. 5 ಡೇಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ಸ್ವಲ್ಪ ನೆಗೆಟಿವ್ ಇದೆ. 0.36% ಅಥವಾ 191 ಪಾಯಿಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ನಾಸ್ಟಾಕ್ ಕಡೆ ಬಂದ್ರೆ ನಾಸ್ಟಾಕ್ ಅಲ್ಲೂ ಕೂಡ 0.29% ಅಥವಾ 74 ಪಾಯಿಂಟ್ಸ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಶುಕ್ರವಾರ ನೋಡ್ಲಿಕ್ಕೆ ಸಿಕ್ಕಿತ್ತು. 5 ಡೇಸ್ ಅಲ್ಲಿ ಇಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. 1% ಇಂತೂ ಜಾಸ್ತಿ ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ನಾಸ್ಟಾಕ್ ಕಂಪೋಸಿಟ್ ಅಲ್ಲಿ ಕಳೆದ ವಾರ. ಇನ್ನು ಈ ವಾರ ಯಾವೆಲ್ಲ ಇವೆಂಟ್ ಗಳ ಮೇಲೆ ಇನ್ವೆಸ್ಟರ್ಸ್ ಗಮನ ಇಡಬೇಕಾಗುತ್ತೆ? ಆ ಕಡೆ ಬಂದ್ರೆ ಮೊದಲಿಗೆ ಮಿಡ್ಲ್ ಈಸ್ಟ್ ಇಂದ ಯಾವ ಸುದ್ದಿಗಳು ಬರ್ತವೆ ಅನ್ನೋದ್ರ ಮೇಲೆ ನಮ್ಮ ಗಮನ ಇರಲೇಬೇಕಾಗುತ್ತೆ. ಜೊತೆಗೆ ನೋಡಬಹುದು US ಲಾಂಚಸ್ ಫ್ರೆಶ್ ಸ್ಟ್ರೈಕ್ಸ್ ಆಫ್ಟರ್ ಇರಾನ್ ಶಟ್ ಸ್ಟ್ರೈಟ್ ಆಫ್ ಹಾರ್ಮುಜ್ ವಾನ್ಸ್ ಅಗೇನ್ಸ್ಟ್ ಶಿಪ್ ಟ್ರಾನ್ಸಿಟ್. ಸ್ಟ್ರೈಟ್ ಆಫ್ ಹಾರ್ಮುಜ್ ಅನ್ನ ಇರಾನ್ ಕ್ಲೋಸ್ ಮಾಡಿದೆ, ಅಂದ್ರೆ ಅಲ್ಲಿ ಓಡಾಡುವಂತ ಹಡಗುಗಳ ಮೇಲೆ ಅಟ್ಯಾಕ್ ಅನ್ನ ಸ್ಟಾರ್ಟ್ ಮಾಡಿದೆ. ಅದಾದ ಮೇಲೆ ಅಮೆರಿಕ ಕೂಡ ಇರಾನ್ ನ ಮೇಲೆ ಟಾರ್ಗೆಟ್ ಮಾಡ್ತಾ ಇದೆ ಈ ವೀಕೆಂಡ್ ಅಲ್ಲಿ. ಇಲ್ಲಿಂದ ಖಂಡಿತ ಒಂದಲ್ಲ ಒಂದು ಸುದ್ದಿಗಳು ಇದ್ದೇ ಇರುತ್ತೆ. ಜೊತೆಗೆ ನೋಡಬಹುದು IRGC ಕ್ಲೈಮ್ಸ್ ಅಟ್ಯಾಕ್ ಆನ್ ಜೋರ್ಡಾನ್ ಏರ್ ಬೇಸ್. ಕತಾರ್ UAE ಇಂಟರ್ಸೆಪ್ಟ್ ಇರಾನಿಯನ್ ಮಿಸೈಲ್ ಡ್ರೋನ್ ಥ್ರೆಟ್ಸ್. ಜೋರ್ಡಾನ್ ನ ಏರ್ ಬೇಸ್ ಮೇಲೆ ಅಟ್ಯಾಕ್ ಮಾಡಿರೋ ಬಗ್ಗೆ IRGC ಹೇಳ್ತಾ ಇದೆ. ಕತಾರ್ ಹಾಗೂ UAE ನಲ್ಲೂ ಕೂಡ ಇರಾನಿಯನ್ ಮಿಸೈಲ್ಸ್ ಕಂಡು ಬಂದಿದ್ದಾವೆ. ಇನ್ನು ಡ್ರೋನ್ ಅಟ್ಯಾಕ್ ನ ಪ್ರಯತ್ನ ಕೂಡ ನಡೀತಾ ಇದೆ. ಒಂದಷ್ಟು ಡ್ರೋನ್ ಹಾಗೂ ಮಿಸೈಲ್ಸ್ ಅನ್ನ ಅಲ್ಲಿನ ಏರ್ ಡಿಫೆನ್ಸ್ ಸಿಸ್ಟಮ್ಸ್ ಹೊಡೆದಾಕಿದಾವೆ, ಬಟ್ ಸ್ವಲ್ಪ ತೀವ್ರವಾಗ್ತಿದೆ ಅಲ್ಲಿನ ಸಂಘರ್ಷ ಅಂತಾನೆ ಹೇಳ್ಬೋದು. ಇದರ ಮೇಲೆ ಈ ವಾರ ಕೂಡ ನಾವು ಗಮನವನ್ನ ಇಡಲೇಬೇಕಾಗುತ್ತೆ. ಯಾವ ರೀತಿಯ ಅಪ್ಡೇಟ್ ಗಳು ಬರ್ತವೆ ಅದ್ರ ಮೇಲೆ ಮಾರ್ಕೆಟ್ ರಿಯಾಕ್ಷನ್ ಕೂಡ ನೋಡ್ಲಿಕ್ಕೆ ಸಿಗುವಂತ ಸಾಧ್ಯತೆಗಳು ಜಾಸ್ತಿ ಇದೆ. ಇನ್ನು ಕ್ರೂಡ್ ನ ಮೇಲೆ ಗಮನವನ್ನ ನಾವು ಇಡಬೇಕಾಗುತ್ತೆ. ಯಾಕೆಂದ್ರೆ ಅಲ್ಲಿ ಮೇಜರ್ ಆಗಿ ಇಂಪ್ಯಾಕ್ಟ್ ಆಗೋದೆ ಕ್ರೂಡ್ ಟ್ರಾನ್ಸಿಟ್ ಮೇಲೆ. ಕ್ರೂಡ್ ಅಲ್ಲಿ ಬಿಗ್ ರಿಯಾಕ್ಷನ್ ಏನಾದ್ರು ಬಂದ್ರೆ ಅದು ಮಾರ್ಕೆಟ್ ನ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಡೈರೆಕ್ಟ್ ಆಗಿ ಕ್ರಿಯೇಟ್ ಮಾಡುತ್ತೆ. ಸೊ ಹಾಗಾಗಿ ಕ್ರೂಡ್ ಪರ್ಫಾರ್ಮೆನ್ಸ್ ಮೇಲೆ ನಾವು ಗಮನ ಇಡಬೇಕಾಗುತ್ತೆ. ಮಿಡ್ಲ್ ಈಸ್ಟ್ ಇಂದ ಯಾವುದೇ ನೆಗೆಟಿವ್ ಸುದ್ದಿ ಬಂದ್ರು ಅದು ಕ್ರೂಡ್ ನ ಪರ್ಫಾರ್ಮೆನ್ಸ್ ಅಲ್ಲಿ ಡಿಫರೆನ್ಸ್ ಮಾಡುತ್ತೆ. ಬಟ್ ಭಾರತ ಅಂತೂ ಈಗಾಗಲೇ ಪ್ಲಾನ್ ಬಿ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡ್ತಾ ಇದೆ. ನೀವು ಇಲ್ಲಿ ನೋಡಬಹುದು ಇಂಡಿಯಾಸ್ ರಷ್ಯನ್ ಕ್ರೂಡ್ ಆಯಿಲ್ ಇಂಪೋರ್ಟ್ ಇಟ್ ರೆಕಾರ್ಡ್ ಐ ಇನ್ ಜೂನ್ 34%. ದಾಖಲೆ ಮಟ್ಟಕ್ಕೆ ಹೋಗ್ತಾ ಇದೆ ರಷ್ಯಾದಿಂದ ಕ್ರೂಡ್ ಅನ್ನ ಇಂಪೋರ್ಟ್ ಮಾಡ್ಕೊಳ್ತಿರೋದು. ಆಬ್ವಿಯಸ್ಲಿ ಇದು ಹೋಗುತ್ತೆ. ಯಾಕೆಂತಂದ್ರೆ ಇಲ್ಲಿ ಸಮಸ್ಯೆಗಳಿರುವಾಗ ಇನ್ನೊಂದ್ ಕಡೆಯಿಂದ ನಾವು ತರಿಸ್ಕೊಳ್ಳೇಬೇಕಾಗುತ್ತೆ ನಮ್ಮ ಅವಶ್ಯಕತೆಗೆ ತಕ್ಕಂತೆ. ಸೊ ಹಾಗಾಗಿ ಭಾರತ ಯಾವುದೇ ಇಂಟರ್ನ್ಯಾಷನಲ್ ಪ್ರೆಷರ್ ಗೆ ತಲೆ ಕೆಡಿಸ್ಕೊಳ್ಳದೆ ರಷ್ಯಾದಿಂದ ಕ್ರೂಡ್ ಅನ್ನ ಇಂಪೋರ್ಟ್ ಮಾಡ್ಕೊಳ್ತಾ ಇದೆ. 4.5 ಬಿಲಿಯನ್ ಯೂರೋಸ್ ತಲುಪಿದೆ ರಷ್ಯಾದಿಂದ ಇಂಪೋರ್ಟ್ ಮಾಡ್ಕೊಳ್ತಿರೋ ಆಯಿಲ್. 34% ಜಾಸ್ತಿ ಆಗಿದೆ ಜೂನ್ ತಿಂಗಳಲ್ಲಿ. ಎಸ್ಪೆಷಲಿ ಮಿಡ್ಲ್ ಈಸ್ಟ್ ಅಲ್ಲಿ ಸಮಸ್ಯೆಗಳು ಕಡಿಮೆ ಆದ್ಮೇಲೆ ಒಂದ್ ಸ್ವಲ್ಪ ಕಡಿಮೆ ಆಗಿತ್ತು, ಬಟ್ ಮತ್ತೆ ಯಾವಾಗ ಉದ್ವಿಗ್ನತೆ ಅಲ್ಲಿ ನೋಡ್ಲಿಕ್ಕೆ ಸಿಗ್ತಿದ್ಯೋ ಮತ್ತೆ ಅಗೇನ್ ರಷ್ಯಾದ ಕಡೆನೆ ತಿರುಗುತ್ತೆ ಭಾರತ. ಜೊತೆಗೆ ನಿನ್ನೆ ಒಂದು ಸುದ್ದಿಯನ್ನ ನಾನು ಕವರ್ ಮಾಡಿದ್ದೆ. ಭಾರತದಿಂದ ರಷ್ಯಾಕ್ಕೆ ಪೆಟ್ರೋಲ್ ಎಕ್ಸ್ಪೋರ್ಟ್ ಆಗ್ತಾ ಇದೆ ಈಗ. ಯಾಕಂದ್ರೆ ರಷ್ಯನ್ ರಿಫೈನರೀಸ್ ಹಾಳಾಗ್ಬಿಟ್ಟಿದಾವೆ ಯುದ್ಧದಲ್ಲಿ. ಯುಕ್ರೇನ್ ರಿಫೈನರೀಸ್ ಅನ್ನ ಟಾರ್ಗೆಟ್ ಮಾಡಿ ಅಟ್ಯಾಕ್ಸ್ ಅನ್ನ ಮಾಡಿ ಹಾಳಾಗಿರೋದ್ರಿಂದ ರಷ್ಯಾಗೆ ತನಗೆ ಬೇಕಾದಂತ ಪೆಟ್ರೋಲ್ ನ ರಿಫೈನ್ ಮಾಡ್ಕೊಳಕ್ ಸಾಧ್ಯ ಆಗ್ತಾ ಇಲ್ಲ. ಸೊ ಹಾಗಾಗಿ ಈಗ ಭಾರತದಿಂದ ಪೆಟ್ರೋಲ್ ಅನ್ನ ಇಂಪೋರ್ಟ್ ಮಾಡ್ಕೊಳ್ತಿರೋ ಬಗ್ಗೆ ಸುದ್ದಿಗಳು ಬರ್ತಿದಾವೆ. ಬಟ್ ಭಾರತ ಡೈರೆಕ್ಟ್ ಆಗಿ ಮಾಡ್ತಾ ಇಲ್ಲ, ಮಧ್ಯೆ ಮಿಡ್ಲ್ ಮ್ಯಾನ್ಸ್ ಗಳಿರ್ತಾರೆ, ಅವ್ರು ತಗೊಳ್ತಾರೆ, ನಂತರ ಅದು ರಷ್ಯಾಗೆ ಹೋಗ್ತಾ ಇದೆ. ಈ ರೀತಿಯ ಅಪ್ಡೇಟ್ ಅನ್ನ ಪೆಟ್ರೋಲಿಯಂ ಮಿನಿಸ್ಟ್ರಿಯಿಂದ ಕೂಡ ನೋಡಿದ್ವಿ. ಇಲ್ಲಿ ಅನ್ಎಕ್ಸ್ಪೆಕ್ಟೆಡ್ ವಿನ್ನರ್ ಆಗ್ತಿರೋದು ಭಾರತ ಅಂತಾನೆ ಹೇಳ್ಬೋದು ಆ ವಿಚಾರದಲ್ಲಿ. ಬಟ್ ಮಿಡ್ಲ್ ಈಸ್ಟ್ ಅಲ್ಲಿ ಶಾಂತಿ ನೆಲೆಸೋದು ಕೂಡ ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ ಭಾರತಕ್ಕೆ. ಇನ್ನು ಮುಂದುವರಿಯ ಮುಂಚೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ. ಇಂಟ್ರೆಸ್ಟ್ ಇರೋರು ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕು ಅಂದ್ರೆ ಇಲ್ಲಿರುವಂತಹ ನಂಬರ್ಗಳ ಮೂಲಕ ನಮ್ಮ ಟೀಮ್ ನ ಸಂಪರ್ಕ ಮಾಡಬಹುದು. ಬಟ್ ಸಪೋರ್ಟ್ ಸಿಗಬೇಕು ಅಂದ್ರೆ ನೀವು ನಮ್ಮ ಮೂಲಕ ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಹಾಗಾಗಿ ಡಿಸ್ಕ್ರಿಪ್ಷನ್ ಅಲ್ಲಿರುವಂತಹ ಲಿಂಕ್ ಅನ್ನು ಬಳಸ್ಕೊಂಡು ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡು ಸಂಪರ್ಕ ಮಾಡಬಹುದು. ಏನು ಇತರ ಇವೆಂಟ್ ಗಳ ಕಡೆ ಬಂದ್ರೆ ಮೊದಲಿಗೆ ಅಮೆರಿಕದ ಇನ್ಫ್ಲೇಷನ್ ಡೇಟಾ ರಿಲೀಸ್ ಆಗ್ತಾ ಇದೆ ಈ ವಾರದಲ್ಲಿ. ಅದು ಯಾವತ್ತು ಅಂತ ನೋಡೋದು 14ನೇ ತಾರೀಕು ಅಂದ್ರೆ ನಾಡಿದ್ದು ಮಂಗಳವಾರ ರಿಲೀಸ್ ಆಗುತ್ತೆ. ಇನ್ನು ಫೋರ್ಕಾಸ್ಟ್ ಅಪ್ಡೇಟ್ ಆಗಿಲ್ಲ. ಕಳೆದ ಸಲ 4.2 ಎಸ್ಟಿಮೇಟ್ ಮಾಡಿದ್ರು, 4.2 ಬಂದಿತ್ತು. ಈ ಸಲ ನೋಡೋಣ ಎಷ್ಟು ಬರುತ್ತೆ ಅಂತ. 14ನೇ ತಾರೀಕು ಇನ್ಫ್ಲೇಷನ್ ಡೇಟಾ ಮೇಲೆ ಕಣ್ಣಿಡಬೇಕಾಗುತ್ತೆ.
ಇದ್ರ ಜೊತೆಗೆ ಚೀನಾದ GDP ಡೇಟಾ ಕೂಡ ರಿಲೀಸ್ ಆಗ್ತಾ ಇದೆ. ಎಸ್ಟಿಮೇಷನ್ ನೋಡಬಹುದು 0.9% ಇದೆ. ಹಿಂದಿನ ಸಲ 1.3 ಎಸ್ಟಿಮೇಟ್ ಮಾಡಿದ್ರು ಅಷ್ಟೇ ಬಂದಿತ್ತು. ಬಟ್ ಈ ಸಲ ಎಸ್ಟಿಮೇಷನ್ ಕಡಿಮೆ ಇದೆ, ಕಡಿಮೆ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಇದಕ್ಕಿಂತ ಜಾಸ್ತಿ ಬಂದ್ರೆ ಮೇ ಬಿ ಇನ್ವೆಸ್ಟರ್ಸ್ ಎಸ್ಪೆಷಲಿ ಗ್ಲೋಬಲ್ ಇನ್ವೆಸ್ಟರ್ಸ್ ಒಂದಷ್ಟು ಮುಖ ಮಾಡುವಂತ ಸಾಧ್ಯತೆಗಳಿರುತ್ತೆ ಜಾಸ್ತಿ ಬಂದ್ರೆ ಗ್ರೋತ್. ಯಾಕಂದ್ರೆ ಈಗ ಸ್ಲೋ ಆಗಿ ಭಾರತದ ಕಡೆ ಮುಖ ಮಾಡ್ತಿದ್ದಾರೆ FIS. ಹಾಗಾಗಿ ಇದ್ರ ಮೇಲೂ ಕೂಡ ನಾವು ಕಣ್ಣಿಟ್ಟಿರ್ಬೇಕಾಗುತ್ತೆ. 15ನೇ ತಾರೀಕು ಬುಧವಾರ ಚೀನಾ GDP ಡೇಟಾ ಯಾವ ರೀತಿ ಬರುತ್ತೆ ಅನ್ನೋದನ್ನು ಕೂಡ ವಾಚ್ ಮಾಡಬಹುದು. ಏನು ನಮ್ಮ ಇನ್ಫ್ಲೇಷನ್ ಡೇಟಾ ಕೂಡ ರಿಲೀಸ್ ಆಗ್ತಾ ಇದೆ ನಾಳೆ. ಯೂಶುವಲಿ 12ನೇ ತಾರೀಕು ರಿಲೀಸ್ ಆಗುತ್ತೆ. 12 ಭಾನುವಾರ ಬಂದಿರೋದ್ರಿಂದ 13ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ನೀವು ಇಲ್ಲಿ ನೋಡಬಹುದು. ಹಿಂದಿನ ಸಲ 4% ಎಸ್ಟಿಮೇಟ್ ಮಾಡಿದ್ರು, ಬಂದಿದ್ದು 3.93%. ಬಟ್ ಈ ಸಲ 4.3% ಎಸ್ಟಿಮೇಟ್ ಮಾಡ್ತಾರೆ. ನೋಡೋಣ ಎಷ್ಟು ಬರುತ್ತೆ ಅಂತ. ನಾಳೆ ಸಾಯಂಕಾಲ ರಿಲೀಸ್ ಆಗುತ್ತೆ. ಯೂಶುವಲಿ 4:30-5 ಗಂಟೆಗೆ ರಿಲೀಸ್ ಆಗುತ್ತೆ. 4.3% ಗಿಂತ ಕಡಿಮೆ ಬಂತು ಅಂದ್ರೆ ಅದು ಒಳ್ಳೆಯ ಬೆಳವಣಿಗೆ ಆಗುತ್ತೆ. ಇನ್ ಕೇಸ್ ಅದಕ್ಕಿಂತ ಜಾಸ್ತಿ ಬಂದ್ರೆ ಅದು ನೆಗೆಟಿವ್ ಕೂಡ ಆಗ್ಬೋದು. ಬಟ್ ಕಾದು ನೋಡೋಣ ಯಾವ ರೀತಿ ಇರುತ್ತೆ ಅಂತ. ಇದ್ರ ಮೇಲೂ ಕೂಡ ನಾವು ಗಮನ ಇಡಬೇಕಾಗುತ್ತೆ ಈ ವಾರದಲ್ಲಿ. ಈ ವಾರದಿಂದ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡೋದು ಅಂದ್ರೆ ರಿಸಲ್ಟ್ಸ್. ಈ ವಾರ ಹಲವಾರು ಕಂಪನಿಗಳು ರಿಸಲ್ಟ್ ಅನ್ನು ಅನೌನ್ಸ್ ಮಾಡ್ತಿದ್ದಾರೆ. ನಾವು ಡೇಟ್ ಸೆಲೆಕ್ಟ್ ಮಾಡ್ಬೋಣ. ಈ ವೀಕ್ ಫುಲ್ ಯಾವೆಲ್ಲ ಕಂಪನಿಗಳು ಬರ್ತವೆ ಅಂತ ರಿಸಲ್ಟ್ ತಗೊಂಡು ನೋಡಬಹುದು. ಸುಮಾರು ಕಂಪನಿಗಳಿದಾವೆ. ಬಜಾಜ್ ಕನ್ಸ್ಯೂಮರ್, HCL ಟೆಕ್ ಇದೆ ನಾಳೆನೆ, ICICI AMC, ಸಾಕಷ್ಟು ಕಂಪನಿಗಳಿದೆ. 8 ಪೇಜ್ ಇದೆ ನೋಡಬಹುದು. 18ನೇ ತಾರೀಕು ಕೋಟಕ್ ಮಹೀಂದ್ರ ಬ್ಯಾಂಕ್ ಇದೆ, ಎಸ್ ಬ್ಯಾಂಕ್ ಇದೆ 18ಕ್ಕೆ. ಹಾಗೆ 18ನೇ ತಾರೀಕು HDFC ಬ್ಯಾಂಕ್ ರಿಸಲ್ಟ್ ಗಳು ಕೂಡ ಇದೆ ನೋಡಬಹುದು. ರಿಲಯನ್ಸ್ ಇಂಡಸ್ಟ್ರೀಸ್ ಇದೆ 17ಕ್ಕೆ. ಪುನವಾಲ ಫಿನ್ಕಾರ್ಪ್ ಇದೆ 17ನೇ ತಾರೀಕು. ಹೀಗೆ ಸಾಕಷ್ಟು ಕಂಪನಿಗಳಿದಾವೆ. ಆಲ್ಮೋಸ್ಟ್ ಮೋರ್ ದನ್ 100 ಕಂಪನೀಸ್ ಈ ವಾರದಲ್ಲಿ ರಿಸಲ್ಟ್ ಅನ್ನು ಅನೌನ್ಸ್ ಮಾಡ್ತಿವೆ. ರಿಸಲ್ಟ್ ಸೀಸನ್ ಈಗಾಗಲೇ ಶುರುವಾಗಿದೆ ಮೊನ್ನೆಯಿಂದಾನೆ. ರಿಸಲ್ಟ್ ಮೇಲೆ ನಮ್ಮ ಗಮನ ಇಡಬೇಕಾಗುತ್ತೆ. ಎಸ್ಪೆಷಲಿ ಈಗ ಎಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ಬೋದು ಅಂದ್ರೆ ಯಾವ ಕಂಪನಿ ರಿಸಲ್ಟ್ ಚೆನ್ನಾಗಿ ಕೊಡುತ್ತೋ ಆ ಕಂಪನಿಯಲ್ಲಿ. ತುಂಬಾ ಜನ ಕೇಳ್ತಿರಲ್ಲ ಯಾವ ಸ್ಟಾಕ್ ಅಪ್ ಆಗ್ಬೋದು, ಯಾವ ಸ್ಟಾಕ್ ಡೌನ್ ಆಗ್ಬೋದು ಅಂತ. ಸೊ ರಿಸಲ್ಟ್ ಚೆನ್ನಾಗಿತ್ತಾ, ಕಂಪನಿ ಕಮೆಂಟ್ರಿ ಫ್ಯೂಚರ್ ಬಗ್ಗೆ ಚೆನ್ನಾಗಿತ್ತಾ, ಒಳ್ಳೆ ರಿಯಾಕ್ಷನ್ ಬರ್ಬೋದು, ಅಂತಹ ಕಂಪನಿಗಳು ಅಪ್ ಆಗ್ಬೋದು. ಹಾಗಾಗಿ ಈ ಕಡೆ ನಾವು ಫೋಕಸ್ ಮಾಡಬೇಕಾಗುತ್ತೆ. ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಗೆ ಇಂಪಾರ್ಟೆಂಟ್ ಆಗೋದೇ ರಿಸಲ್ಟ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆಯಾ. ಇನ್ ಕೇಸ್ ಕಂಪನಿಯಲ್ಲಿ ರಿಸಲ್ಟ್ ನಂತರ ಸ್ವಲ್ಪ ನೆಗೆಟಿವ್ ರಿಯಾಕ್ಷನ್ ಅಂತ ಇಟ್ಸ್ ಓಕೆ. ಕಂಪನಿಯ ಸ್ಟ್ರೆಂತ್ ಬಿಸ್ನೆಸ್ ಅಲ್ಲಿ ಚೆನ್ನಾಗಿದೆ ಅಂದ್ರೆ ಇವತ್ತಲ್ಲ ನಾಳೆ ಸ್ಟಾಕ್ ಪ್ರೈಸ್ ಅಪ್ರಿಶಿಯೇಟ್ ಆಗುತ್ತೆ. ಅಲ್ಲಿವರೆಗೂ ಕಾಯ್ಬೇಕು. ಪೇಷನ್ಸ್ ಇರಬೇಕು. ವಿತೌಟ್ ಪೇಷನ್ಸ್ ವಿ ಕಾಂಟ್ ಅಚೀವ್ ಎನಿಥಿಂಗ್ ಇನ್ ಮಾರ್ಕೆಟ್. ರಿಸಲ್ಟ್ ಮೇಲೆ ಗಮನ ಇರಲಿ. ನಾನು ಯಾವಾಗ್ಲೂ ಹೇಳ್ತೇನೆ, ನೀವು ಇನ್ವೆಸ್ಟ್ ಮಾಡಿರೋ ಕಂಪನೀಸ್ ಹಾಗೆ ಇನ್ವೆಸ್ಟ್ ಮಾಡಿರೋ ಕಂಪನಿಯ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತ ಮಾರ್ಕೆಟ್ ಲೀಡರ್, ಈ ಎರಡು ರಿಸಲ್ಟ್ ನೋಡಬೇಕು. ನೀವು ಇನ್ವೆಸ್ಟ್ ಮಾಡಿರೋ ಕಂಪನಿ ಅಷ್ಟೇ ಅಲ್ಲ, ಆ ಸೆಕ್ಟರ್ ನ ಮಾರ್ಕೆಟ್ ಲೀಡರ್ ಕಂಪನಿ ಯಾವ್ದಿದೆ ಅದನ್ನು ನಾವು ಮಿಸ್ ಮಾಡದೆ ನೋಡ್ಬೇಕಾಗುತ್ತೆ. ಯಾಕಂದ್ರೆ ಅಲ್ಲಿ ಬರುವಂತ ಹೆಡ್ವಿಂಡ್ಸ್ ಏನಿರುತ್ತೆ ಅದು ನಮ್ಮ ಕಂಪನಿಗೂ ಬರ್ಬೋದು. ಡೈರೆಕ್ಟ್ಲಿ ರಿಲೇಟೆಡ್ ಆಗಿರಲ್ಲ, ಬಟ್ ಆ ಕಂಪನಿ ಬಿಸ್ನೆಸ್ ಚೆನ್ನಾಗಿ ಮಾಡ್ತಿದೆ ಅಂದ್ರೆ ನಮ್ಮ ಕಂಪನಿ ಕೂಡ ಮಾಡುವಂತ ಪ್ರಾಬಬಿಲಿಟಿ ಜಾಸ್ತಿ ಇರುತ್ತೆ. ಬಟ್ ಡಿಪೆಂಡ್ಸ್ ಅಪಾನ್ ಮ್ಯಾನೇಜ್ಮೆಂಟ್ ಅಂಡ್ ಆರ್ಡರ್ ಪೈಪ್ಲೈನ್. ಬಟ್ ಸ್ಟಿಲ್ 80 to 90% ಮ್ಯಾಚ್ ಆಗುತ್ತೆ. ಇನ್ನು ಉಳಿದಿದ್ದು ಮ್ಯಾನೇಜ್ಮೆಂಟ್ ಎಕ್ಸಿಕ್ಯೂಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಮೋಸ್ಟ್ ಆಫ್ ದ ಟೈಮ್ ಮ್ಯಾಚ್ ಆಗುತ್ತೆ. ಹಾಗಾಗಿ ಮಾರ್ಕೆಟ್ ಲೀಡರ್ ಆ ಸೆಕ್ಟರ್ ಅಲ್ಲಿ ಚೆಕ್ ಮಾಡ್ಕೊಳ್ಬೇಕು. ಇದನ್ನ ಯಾವತ್ತೂ ಮರಿಬೇಡಿ. ಇನ್ನು FIS DIS ಈ ವಾರದಲ್ಲಿ FIS ಇಂದ ಒಳ್ಳೆ ಬೈಯಿಂಗ್ ಆಗಿದೆ. ಫಾರ್ ದ ಫಸ್ಟ್ ಟೈಮ್ ತುಂಬಾ ದಿನಗಳ ನಂತರ ವೀಕ್ಲಿ 4572 ಕೋಟಿ ನೆಟ್ ಬೈಯಿಂಗ್ ಅಲ್ಲಿ ಕ್ಲೋಸಿಂಗ್ ನೋಡ್ಲಿಕ್ಕೆ ಸಿಕ್ಕಿದೆ. ಗ್ರೀನ್ ಅಲ್ಲಿ ನೋಡ್ಲಿಕ್ಕೆ ಕಾಣ್ತಾ ಇದೆ ತುಂಬಾ ದಿನಗಳ ನಂತರ. ಗೊತ್ತಿಲ್ಲ ಈ ವಾರದಲ್ಲಿ ಯಾವ ರೀತಿ ಇರುತ್ತೆ ಇವ್ರ ಕಡೆಯಿಂದ ರೆಸ್ಪಾನ್ಸ್ ಅಂತ. ಬಟ್ ತುಂಬಾ ದಿನದ ನಂತರ ಗ್ರೀನ್ ಇದೆ. ಈ ವಾರದಲ್ಲಿ ಒಂದೇ ಒಂದಿನ ಮಾತ್ರ ಸೆಲ್ಲಿಂಗ್ ಅನ್ನ ಮಾಡಿದೆ. ಇನ್ನು ಉಳಿದ ಕಡೆ ಎಲ್ಲ ಬೈಯಿಂಗ್ ಅನ್ನ ಮಾಡಿದ್ದಾರೆ. ಶುಕ್ರವಾರ ಅಂತೂ 2600 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. DIS ಕೂಡ 2000 ಕೋಟಿಗಿಂತ ಜಾಸ್ತಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. FIS ಫ್ಲೋ ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ FIS ಇನ್ಫ್ಲೋ ಬರುತ್ತೆ ಅಂದ್ರೆ ಅದು ನಮ್ಮ ರುಪಿಗೂ ಕೂಡ ಸ್ಟ್ರೆಂಥನ್ ಮಾಡುತ್ತೆ. ರುಪಿನೂ ಕೂಡ ಅಪ್ರಿಶಿಯೇಟ್ ಆಗುವಂತ ಸಾಧ್ಯತೆಗಳಿರುತ್ತೆ. ಈ ಕಡೆ ಕೂಡ ನಾವು ಗಮನವನ್ನ ಇಡಬೇಕಾಗುತ್ತೆ. ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ರುಪಿನಲ್ಲಿ ಅಂತ. ಏನೋ ಗೋಲ್ಡ್ ಅಲ್ಲಿ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನ್ ಬರ್ತಿಲ್ಲ. ಒಂದ್ ಒಳ್ಳೆ ರ್ಯಾಲಿ ನಂತರ ಒಂದಷ್ಟು ಕನ್ಸಾಲಿಡೇಷನ್ ಆಗ್ತಿದೆ. ಒಳ್ಳೆ ಬೆಳವಣಿಗೆನೆ ಅದು ಕೂಡ. ಯಾಕಂದ್ರೆ ನೆಕ್ಸ್ಟ್ ಲೆಗ್ ಆಫ್ ರ್ಯಾಲಿಗೆ ಪ್ರಿಪರೇಷನ್ಸ್ ಅಷ್ಟೇ ಅದು. ಬಟ್ ಇನ್ವೆಸ್ಟರ್ಸ್ ಕಾಯ್ಬೇಕು. ಈ ಕಡೆ ಕೂಡ ಗಮನವನ್ನ ಕೊಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ಇನ್ನು ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಕುಸುಮ್ಗರ್ IPO ದ ಲಿಸ್ಟಿಂಗ್ ಇರುತ್ತೆ. ಲೇಸರ್ ಪವರ್ ಅಂಡ್ ಇನ್ಫ್ರಾ ನಾಳೆ ಲಾಸ್ಟ್ ಡೇಟ್ ಆಗಿರುತ್ತೆ ಸಬ್ಸ್ಕ್ರಿಪ್ಷನ್ ಗೆ. ಆಲ್ಫೈನ್, ಟೆಕ್ಸ್ ವರ್ಲ್ಡ್ ಹಾಗೂ SBI ಫಂಡ್ಸ್ ಮ್ಯಾನೇಜ್ಮೆಂಟ್ ಎರಡು ಕೂಡ ಈ ವಾರದಲ್ಲಿ ಓಪನ್ ಆಗ್ತಾ ಇದೆ. ಅಂದ್ರೆ ಈ ವಾರ ಪ್ರೈಮರಿ ಮಾರ್ಕೆಟ್ ಕೂಡ ಬಿಸಿ ಇರುತ್ತೆ. ಈ ಕಡೆ ಕೂಡ ಗಮನವನ್ನ ಕೊಡಬಹುದು. ಕಂಪನಿಗಳನ್ನ ಸ್ಟಡಿ ಮಾಡಬಹುದು ಇಂಟ್ರೆಸ್ಟ್ ಇರೋರು. ಇನ್ನು ಕಾರ್ಪೊರೇಟ್ ಆಕ್ಷನ್ ಕಡೆ ಬಂದ್ರೆ ಈ ವಾರ ಹಲವಾರು ಕಂಪನಿಗಳ ಕಾರ್ಪೊರೇಟ್ ಆಕ್ಷನ್ಸ್ ಇರುತ್ತೆ. ಎಸ್ಪೆಷಲಿ ಡಿವಿಡೆಂಡ್ಸ್ ತುಂಬಾನೇ ಕಂಪನಿಗಳದಿದೆ. ನೀವಿಲ್ಲಿ ನೋಡಬಹುದು ಎಲ್ಲಾ ಕಂಪನಿಗಳು ಮೆಜಾರಿಟಿ ಡಿವಿಡೆಂಡ್ ಕಾರಣಕ್ಕೆ ಫೋಕಸ್ ಅಲ್ಲಿರ್ತವೆ. ಮಧ್ಯೆ ಆರ್ಬಿಟ್ ಎಕ್ಸ್ಪೋರ್ಟ್ಸ್ ಬೈಬ್ಯಾಕ್ ಕಾರಣಕ್ಕೆ ಫೋಕಸ್ ಅಲ್ಲಿರುತ್ತೆ. 15 ಜುಲೈ ಎಕ್ಸ್ ಡೇಟ್ ಆಗಿರುತ್ತೆ. ಇನ್ನು ಫ್ರೀಡನ್ ಫಾರ್ಮಾ ಬೋನಸ್ ಇಶ್ಯೂ ಇದೆ 2:1 ರೇಷಿಯೋದಲ್ಲಿ. ಹಾಗೆ ಇನ್ನು ನೋಡಬಹುದು 3 ಪೇಜ್ ಇದೆ. ಎರಡನೇ ಪೇಜ್ ಅಲ್ಲಿ ಯಾವ್ದಾದ್ರು ಬೋನಸ್ ಸ್ಪ್ಲಿಟ್ ಇದೆಯಾ ಅಂತ ನೋಡಿದರೆ ಇಲ್ಲ. ಇವೆಲ್ಲಾನು ಡಿವಿಡೆಂಡ್ ಕಾರಣಕ್ಕೆ ಫೋಕಸ್ ಅಲ್ಲಿರ್ತವೆ. ಎಲ್ಲ ಕಂಪನಿಗಳು ಡಿವಿಡೆಂಡ್ ಕಾರಣಕ್ಕೆ ಫೋಕಸ್ ಅಲ್ಲಿರ್ತವೆ. ಇನ್ನು ಝೈಡಸ್ ವೆಲ್ನೆಸ್ ಇದು ಕೂಡ ಡಿವಿಡೆಂಡ್ ಕಾರಣಕ್ಕೆ ಫೋಕಸ್ ಅಲ್ಲಿರುತ್ತೆ. ಸೊ ಈ ಎಲ್ಲ ಕಂಪನಿಗಳನ್ನು ಸಹ ವಾಚ್ ಮಾಡಬಹುದು. ಡ್ಯೂರಿಂಗ್ ಕಾರ್ಪೊರೇಟ್ ಸ್ಟಾಕ್ ಗಳಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಮೇ ಬಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಸ್ವಲ್ಪ ನಾಯ್ಸ್ ಇರ್ಬೋದು ಇವತ್ತು ಹುಡುಗರದು. ಯಾಕಂದ್ರೆ ಸಂಡೇ ಆಗಿರೋದ್ರಿಂದ ತುಂಬಾನೇ ಸೌಂಡ್ ಮಾಡ್ತಿದ್ದಾರೆ. ಅದನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ, ಕ್ಷಮೆ ಇರಲಿ ಅದಕ್ಕಾಗಿ. ಸರಿಗಳಿರಿ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.